ಕಾವೇರಿ ಕಾವೇರಿ ಏನಾಯ್ತು? ಸಾರಿ ಕಾವೇರಿ. ಸಾರಿನಾ? ಯಾಕೆ? ಇಲ್ಲಿ ತನಕ ನಮ್ಮಪ್ಪನ ಮೋಸ್ತಿದ್ದ ಮದುವೆ ಆದೆ ಅಂತ ನಿನ್ ಮೇಲೆ ಕೋಪ ಇತ್ತು ನಿಜ. ಆದ್ರೆ ಈಗ ನಮ್ಮ ತಂದೆಗೋಸ್ಕರ ನೀನು ಹೋರಾಡ್ತಿರೋದು ನೋಡಿದ್ರೆ ಆ ಕೋಪ ಎಲ್ಲ ಹೊರಟೋಯ್ತು. ಈ ವಿಚಾರದಲ್ಲಿ ನಮ್ಮ ಅಕ್ಕನ ಮೇಲೆ ನನಗೆ ತುಂಬಾ ಕೋಪ ಇದೆ. ನಾನು ಯಾವತ್ತೂ ಅವಳನ್ನು ಮೀರಿ ನಡ್ಕೊಂಡಿಲ್ಲ, ಮಾತು ಆಡಿಲ್ಲ. ಅವಳ ಮೇಲೆ ಅಷ್ಟು ಗೌರವ, ಪ್ರೀತಿ, ಮಮತೆ, ನಮ್ಮ ತಾಯಿ ತರ ನೋಡ್ಕೊಂಡಿದ್ದೀನಿ ಅವಳನ್ನ. ಆದ್ರೆ ಇವತ್ತು ಆ ಪ್ರೀತಿ, ಗೌರವ, ಮಮತೆ ಎಲ್ಲ ಮಣ್ಪಾಲಾಗೋಯ್ತು. ನಮ್ಮ ಅಪ್ಪನ ವಿಷ ಕೊಟ್ಟು ಸಾಯಿಸಕ್ ಪ್ರಯತ್ನ ಪಟ್ಟ ಪ್ರಬಲನ್ ಬೇಕಾದ್ರೂ ಕ್ಷಮಿಸ್ಬಿಡ್ತೀನಿ. ಆದ್ರೆ ಈ ವಿಷಯ ಗೊತ್ತಾದ್ಮೇಲೂ ಅವನನ್ನ ಆಚೆ ಕರ್ಕೊಂಬರಕ್ಕೆ ಹೋರಾಡ್ತಿದ್ದಾಳಲ್ಲ ನಮ್ಮ ಅಕ್ಕ, ಅವಳನ್ನು ಮಾತ್ರ ಯಾವತ್ತೂ ಕ್ಷಮಿಸಕ್ಕಾಗಲ್ಲ. ನಾವು ತಂದೆ ತಾಯಿನ ಕಳ್ಕೊಂಡು ಊಟಕ್ಕೂ ಗತಿ ಇಲ್ಲದೆ ಅನಾಥರಾಗಿ ಬಿದ್ದಿದ್ದಾಗ ನಮ್ಮನ್ನ ಕರ್ಕೊಂಡು ಬಂದು ಸಾಕಿ ಸಲಗಿ ಪ್ರೀತಿ ಮಮತೆಯಿಂದ ನೋಡ್ಕೊಂಡು ಇಷ್ಟೆಲ್ಲ ಶ್ರೀಮಂತಿಕೆ ಕೊಟ್ಟ ಅಪ್ಪನ ಸಾಯಿಸಕ್ ಹೊರಟರ್ನ ಸುಮ್ಮನೆ ಬಿಡ್ಲೇಬಾರ್ದು. ಈ ವಿಚಾರದಲ್ಲಿ ನಾನು ನಿನ್ ಪರ ಇದ್ದೀನಿ ಕಾವೇರಿ. ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡಿಸ್ಲೇಬೇಕು. ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡಿಸ್ಲಿಲ್ಲ ಅಂದ್ರೆ ಆ ದೇವರು ನಮ್ಮನ್ನ ಕ್ಷಮಿಸಲ್ಲ. ಥ್ಯಾಂಕ್ ಯು. ಅಟ್ಲೀಸ್ಟ್ ನೀವಾದ್ರೂ ನನ್ನ ಅರ್ಥ ಮಾಡ್ಕೊಂಡ್ರಲ್ಲ. ಇದು ನನ್ನ ಕರ್ತವ್ಯ ಕಾವೇರಿ. ನಿನ್ನೆವರೆಗೂ ಯಾರು ಸರಿ ಯಾರು ತಪ್ಪು ಅಂತ ಗೊತ್ತಿಲ್ಲದೆ ಗೊಂದಲದಲ್ಲಿದ್ದೆ. ಆದ್ರೆ ಸಾಕ್ಷಿ ಆಧಾರಗಳನ್ನೆಲ್ಲ ನೋಡಿದ್ಮೇಲೂ ಸುಮ್ಮನೆ ಇರಕ್ಕಾಗತ್ತಾ? ಈಗ ಮುಂದೇನ್ ಮಾಡೋದು ಕಾವೇರಿ? ಬರೀ ಈ ಕೇಸ್ ಅಷ್ಟೇ ಅಲ್ಲ, ನನ್ನ ಆಕ್ಸಿಡೆಂಟ್ ಕೇಸ್ಗೂ ನನ್ನ ತಂದೆ ಆಕ್ಸಿಡೆಂಟ್ ಸಾವಿನ ಕೇಸ್ಗೂ ಇವರೇ ಕಾರಣ ಅಂತ ನನ್ನ ಮನ್ಸು ಗಟ್ಟಿಯಾಗಿ ಹೇಳ್ತಾ ಇದೆ. ಇದನ್ನೆಲ್ಲ ನಾವು ಪ್ರೂವ್ ಮಾಡಿ ಜೀವನ ಪೂರ್ತಿ ಜೈಲಲ್ಲೇ ಕೊಳೆಯೋ ಹಾಗೆ ಮಾಡಬೇಕು. ಆ ಥರ ಒಂದು ಕಠಿಣವಾದ ಶಿಕ್ಷೆನ ನಾವು ಕೊಡಿಸ್ಬೇಕು. ಸರ್ ಸರ್ ಹಲೋ ಸರ್. ಎಸ್, ದಿಸ್ ಇಸ್ ಕಾತ್ಯಾಯಿನಿ. ಡು ಯು ರೆಕಗ್ನೈಸ್ ಮೀ? ನೀವು ಶಿವಕುಮಾರ್ ಹತ್ರ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾನು ಜೂನಿಯರ್ ಆಗಿ ಸೇರ್ಕೊಂಡಿದ್ದೆ. ಹೋ, ಅದೇ ಅನ್ಕೊಂಡೆ ಎಲ್ಲ ನೋಡ್ದಾಗಿದೆಯಲ್ಲ ಅಂತ. ನಿಮಗಿಂತ ಜೂನಿಯರ್, ಸೊ ನಿಮಗೆ ನೆನಪಿರುತ್ತೋ ಇಲ್ವೋ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಸರ್. ಗುಡ್, ಒಟ್ಟಿಗೆ ಟ್ರೈನಿಂಗ್ ತಗೊಂಡು ಆಪೋಸಿಟ್ ನಿಂತಿದ್ದೀವಿ. ಸರ್, ಅದು ತುಂಬ ವರ್ಷಗಳ ಮೇಲೆ ಒಂದು ಕೇಸ್ ತಗೊಂಡು ನಡೆಸೋದಕ್ಕೆ ಹೊರಟಿದ್ದೀನಿ ಸರ್. ಮಧ್ಯದಲ್ಲಿ ಫ್ಯಾಮಿಲಿ ಮಗು ಅಂತ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಪ್ಲೀಸ್ ಸ್ವಲ್ಪ ಗೈಡ್ ಮಾಡಿ, ಸಾಧ್ಯ ಆದರೆ ಹೆಲ್ಪ್ ಮಾಡ್ತೀರಾ? ಖಂಡಿತ ಮಾಡೋಣ.